ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ TGS ದ ಗೋಲ್ಡನ್ ಶೋಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ವಿಡಿಯೋದಲ್ಲಿ ನೀವು ನೋಡಿದ್ರಿ ಕೋಲಾರ ಕ್ಷೇತ್ರದ ಬಗ್ಗೆ ಸರ್ ಹೇಳಿದ್ರು. ಇವತ್ತು ಕಂಟಿನ್ಯೂಡ್ ಪಾರ್ಟ್ ಆಗಿ ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸರ್, ಇವತ್ತು ನಮಗೆ ಚಿಕ್ಕಬಳ್ಳಾಪುರ ಬಗ್ಗೆ ಒಂಚೂರು ತಿಳಿಸ್ಕೊಡ್ತೀರಾ ಸರ್? ಸರಿ, ಚಿಕ್ಕಬಳ್ಳಾಪುರದ ಬಗ್ಗೆ ನೋಡೋಣ. ಇವತ್ತು ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರದ ಬಗ್ಗೆ ಒಂದು ಸಮೀಕ್ಷೆ ಮಾಡೋಣ. ಚಿಕ್ಕಬಳ್ಳಾಪುರ ಕ್ಷೇತ್ರ ಇಲ್ಲಿ 8 ವಿಧಾನಸಭೆ ಕ್ಷೇತ್ರಗಳ ಕೂಡಿ ಆಗಿದೆ. ಇದು ಯಲಹಂಕ, ಹೊಸಕೋಟೆ, ದೇವನಹಳ್ಳಿ, ನೆಲಮಂಗಲ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ ಮತ್ತು ಗೌರಿಬಿದನೂರು. ಈ 8 ಕ್ಷೇತ್ರಗಳಿಂದ ಚಿಕ್ಕಬಳ್ಳಾಪುರ ಕ್ಷೇತ್ರ ಆಗಿದೆ. ಈ ಕ್ಷೇತ್ರದಲ್ಲಿ ಇವಾಗ ಸಿಟ್ಟಿಂಗ್ MP ಅಂದರೆ ಇವಾಗ ಪ್ರೆಸೆಂಟ್ MP ಆಗಿದ್ದವರು BN ಬಚ್ಚೇಗೌಡ BJPಯಿಂದ. ಅವರು ತಮ್ಮ ಸಮೀಪ 2019ನಲ್ಲಿ ಅವರ ಪ್ರತಿಸ್ಪರ್ಧಿ ವೀರಪ್ಪ ಮೊಯ್ಲಿ ಅವರನ್ನು ಸೋಲಿಸಿದರು. ಬಚ್ಚೇಗೌಡ ಅವರು ಕಳೆದ ಚುನಾವಣೆಯಲ್ಲಿ 7.46 ಲಕ್ಷ ಅಂದರೆ 7,46,000 ಓಟ್ ತಗೊಂಡ್ರೆ, ವೀರಪ್ಪ ಮೊಯ್ಲಿಯವರು ಬರೀ 5,64,000 ಓಟ್ ತಗೊಂಡಿದ್ರು. ಅವರು ಗೆಲುವಿನ ಅಂತರ 1,82,000 ಓಟಿಂದ BN ಬಚ್ಚೇಗೌಡರು ವಿನ್ ಆಗಿದ್ದಾರೆ. ಈ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಟೋಟಲ್ ಇಲೆಕ್ಟೋರೇಟ್ ಅಂದರೆ ಟೋಟಲ್ ವೋಟರ್ಸ್ ಸಾಧಾರಣ 19,81,000 ಜನ ಇದ್ದಾರೆ. ಅದರೊಳಗೆ 9,97,000 ಜನ ಮಹಿಳೆಯರು ಮತ್ತು 9,83,000 ಜನ ಪುರುಷರಿದ್ದಾರೆ. ಇಲ್ಲಿ ಕಂಟೆಸ್ಟ್ ಮಾಡುವವರು BJP ಅಥವಾ NDAಯಿಂದ ಡಾಕ್ಟರ್ ಸುಧಾಕರ್ ಮತ್ತು ಕಾಂಗ್ರೆಸ್ ಅಥವಾ ಇಂಡಿ ಅಲಯನ್ಸ್ನಿಂದ ರಕ್ಷಾ ರಾಮಯ್ಯ. ಈ ಡಾಕ್ಟರ್ ಸುಧಾಕರ್ ಬಗ್ಗೆ ಐ ಥಿಂಕ್ ಆ ಕ್ಷೇತ್ರದಲ್ಲಿ ಎಲ್ಲರಿಗೂ ಪರಿಚಿತ ವ್ಯಕ್ತಿ. ಲಾಸ್ಟ್ ಟೈಮ್ BJP ಗೌರ್ಮೆಂಟ್ ಇದ್ದಾಗ ಹೆಲ್ತ್ ಮಿನಿಸ್ಟರ್ ಆಗಿದ್ದವರು ಡಾಕ್ಟರ್ ಸುಧಾಕರ್. ಆದ್ದರಿಂದ ಅವರು ಅಷ್ಟು MLA ಕ್ಷೇತ್ರದಲ್ಲಿ ಪಾಪ್ಯುಲರ್ ಆಗಿದ್ದರು. ಈ ಸಲ MLA ಸೋತ್ರವರು, ಆದ್ರೂ ಈಸ್ ಎ ಪಾಪ್ಯುಲರ್ ಫಿಗರ್. ಮತ್ತು ರಕ್ಷಾ ರಾಮಯ್ಯ ಕಾಂಗ್ರೆಸ್ನಿಂದ ಯುವ ಕಂಟೆಸ್ಟೆಂಟ್, ಯೂತ್, ಅಷ್ಟೊಂದು ರಾಜಕೀಯದಲ್ಲಿ ಅಂದರೆ ಚುನಾವಣಾ ರಾಜಕೀಯದಲ್ಲಿ ಅಷ್ಟೊಂದು ಅನುಭವ ಇದ್ದಂಗೆ ಕಾಣೋದಿಲ್ಲ. ಸೊ ಈಗ ನಾವು ಇದರಲ್ಲಿ ಇವರಿಬ್ಬರ ಪ್ಲಸ್ ಮತ್ತು ಮೈನಸ್ ಪಾಯಿಂಟ್ ನೋಡೋದಾದರೆ, ಡಾಕ್ಟರ್ ಸುಧಾಕರ್ ಬಗ್ಗೆ ನಾವು ಮಾತಾಡೋದಾದರೆ, ಇವರಿಗೆ 3 ಸಲ MLA ಆಗಿ ವಿನ್ ಆಗಿ ಒಂದು ಅನುಭವ ಇದೆ ಮತ್ತು ಅಭಿವೃದ್ಧಿ ಕೆಲಸ ಸಾಕಷ್ಟು ಮಾಡಿದ್ದಾರೆ. ಅವರ ವಿಧಾನಸಭೆ ಕ್ಷೇತ್ರದಲ್ಲಿ ಅವರಿಗೆ ಸಾಕಷ್ಟು ಒಳ್ಳೆ ಹೆಸರಿದೆ. ಮತ್ತು ಈಗ BJP ಮತ್ತು JDS ಕೂಡ ಇಲ್ಲಿ ಸಾಕಷ್ಟು ಪವರ್ಫುಲ್ ಆಗಿದೆ. ಕೆಲವು ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಕೆಲವು MLA ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರ ಒಂದು ಸಪೋರ್ಟ್ ಸಿಗೋದ್ರಿಂದ ಇವರಿಗೆ ಆನೆ ಬಲ ಬಂದಂತಾಗಿದೆ. ಮತ್ತು ಆ ಕ್ಷೇತ್ರದಲ್ಲಿ ಇಡೀ ದೇಶದಲ್ಲೂ ರಾಜ್ಯದಲ್ಲೂ ಇದ್ದಂಗೆ ಆ ಕ್ಷೇತ್ರದಲ್ಲಿ ಕೂಡ ಸ್ಟ್ರಾಂಗ್ ಮೋದಿ ಅಲೆ ಇದೆ. ಹಾಗೆ ನೋಡೋಕೆ ಹೋದರೆ ಇವರಿಗೆ ಮೈನಸ್ ಪಾಯಿಂಟ್ ಯಾವುದು ಅಂದರೆ, ಲೋಕಸಭೆಗೆ ಇವರು ಹೊಸಬರು, ಲೋಕಸಭೆ ಚುನಾವಣೆಗೆ ಇವರು ಹೊಸಬರು. ಮತ್ತು ಇಲ್ಲಿ 8ರಲ್ಲಿ 2ರಲ್ಲಿ ಮಾತ್ರ BJP ಶಾಸಕರಿದ್ದಾರೆ, ಬಾಕಿಯಲ್ಲೆಲ್ಲ ಬೇರೆಯವರಿದ್ದಾರೆ. ಮತ್ತು ಅಲ್ಲಿ ಒಳ ಏಟಿನ ಆತಂಕ ಇವರಿಗೆ ಕಾಣ್ತಾ ಇದೆ. BJP JDS ಮತ್ತು ಎಕ್ಸಿಸ್ಟಿಂಗ್ BN ಬಚ್ಚೇಗೌಡರು ಕೂಡ ಏನು ಆ್ಯಕ್ಟಿವ್ ಆಗಿ ಪ್ರಚಾರಕ್ಕೇನು ಬಂದಂಗೆ ಕಾಣೋದಿಲ್ಲ. ಇದು ಇವರ ಮೈನಸ್ ಪಾಯಿಂಟ್. ಮತ್ತು ರಕ್ಷಾ ರಾಮಯ್ಯ ಅವ್ರ ಬಗ್ಗೆ ಪ್ಲಸ್ ಪಾಯಿಂಟ್ ಹೇಳೋದಾದರೆ, ಈಸ್ ವೆರಿ ವೆರಿ ಯಂಗ್ ಮತ್ತು ಸಾಕಷ್ಟು ಹಣದ್ದು ಏನೂ ಕೊರತೆ ಇಲ್ಲ. ಮತ್ತು ಕಾಂಗ್ರೆಸ್ನ ಗೌರ್ಮೆಂಟಿನ ಪಂಚ ಗ್ಯಾರಂಟಿ ಅದು ಇಂಪ್ಲಿಮೆಂಟ್ ಆಗಿದೆ. ಇದು ಅವ್ರಿಗೆ ಪ್ಲಸ್ ಪಾಯಿಂಟ್. ಇಲ್ಲಿ ಅವರು ಮೈನಸ್ ಪಾಯಿಂಟ್ ನೋಡೋದಾದರೆ, ಇವರು ರಾಜಕೀಯ ಚುನಾವಣೆಗೆ ಹೊಸಬರು, ಚುನಾವಣಾ ರಾಜಕೀಯಕ್ಕೆ ಹೊಸಬರು. ಮತ್ತು ಹೊರಗಿನವರು ಅನ್ನುವಂಥ ಒಂದು ಬ್ರ್ಯಾಂಡ್ ಇದೆ, ಅವರು ಆ ಕ್ಷೇತ್ರದವರಲ್ಲ. ಮತ್ತು ಈಗ ಕಾಂಗ್ರೆಸ್ನಲ್ಲಿ ಅಲ್ಲಿ ಆಲ್ರೆಡಿ ಆಡಳಿತ ವಿರೋಧಿ ಒಂದು ಅಲೆ ಇದ್ದಂಗೆ ಕಾಣುತ್ತೆ. ಮತ್ತು ಇದಿಷ್ಟು ಇವರು ಮೈನಸ್ ಪಾಯಿಂಟ್. ಈಗ ನಾವು ವಿನ್ನಿಂಗ್ ಪರ್ಸೆಂಟೇಜ್ ನೋಡೋದಾದರೆ, ಈ ಕ್ಷೇತ್ರದಲ್ಲಿ ನಾವು ಕೊಡೋದು ನಮ್ಮ ಚಾನಲ್ಲು, ನಮ್ಮ ವಾಹಿನಿಯವರು ಕೊಡೋದಾದರೆ, ಸುಧಾಕರ್ ಅವರಿಗೆ 55% ವಿನ್ನಿಂಗ್ ಚಾನ್ಸ್ ಇದೆ. ವ್ಯಾರಸ್ ರಕ್ಷಾ ರಾಮಯ್ಯ ಅವರಿಗೆ 45% ವಿನ್ನಿಂಗ್ ಚಾನ್ಸ್ ಇದೆ. ಇದು ನಮ್ಮ ಅಸೆಸ್ಮೆಂಟ್, ಯಾವುದೇ ಇದರಲ್ಲಿ ಸರ್ವೇನಲ್ಲಿ ಬಂದಿದ್ದಲ್ಲ. ನಮ್ಮವರು ಸಾಕಷ್ಟು ಅಲ್ಲಿ ಏರಿಯಾದಲ್ಲಿ ಸುತ್ತಾಡಿದಾಗ ನಮಗೆ ಬಂದ ಒಂದು ರಫ್ ಫೀಡ್ಬ್ಯಾಕ್ 55%
NDA BJP ಕಡೆಗೂ 45% ಇಂಡಿಯಾ ಅಲಯನ್ಸ್ ಕಾಂಗ್ರೆಸ್ಸಿಗೂ ಸಿಗ್ತಾ ಇದೆ. ನೋಡಿದ್ರಲ್ಲ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಈ ರೀತಿ ಇದೆ ಪರಿಸ್ಥಿತಿ. ಎಲ್ಲರೂ ವೋಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋಗಳನ್ನೆಲ್ಲ ಲೈಕ್ ಮಾಡಿ. ಸರ್, ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ.